ಮಗಳು ಮಾತ್ರ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ. ಅವ್ರ ಕುಟುಂಬ ಜೊತೆಗೆ ಸಖ್ಯ ಬೆಳೆಸಬೇಕು ಅಂದ್ಕೊಂಡಾಗಲ್ಲ ಅವ್ರ ಅಭಿಮಾನಿ ಪರವಾಗಿ ನಿಲ್ತಾರೆ. ಆ ಸಖ್ಯ ಏನಕ್ಕೆ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಸತ್ಯ. ಅಲ್ಲಿ ಏನೋ ಆಗ್ಬೇಕಾಗಿರುತ್ತೆ, ಲಾಭಕ್ಕೋಸ್ಕರ ನಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಅವ್ರ ಜೊತೆಗೆ DC ಆಫೀಸ್ಗೆ ಹೋಗಿದ್ದೀನಿ, ಕೋರ್ಟ್ ಅಂದಿದ್ದೀನಿ, ಹೋರಾಟಗಳ ಜಾಗಕ್ಕೆ ಬಂದಿದ್ದಾರೆ. ಅವ್ರಿಗೆ ಆಮೇಲೆ ಅವ್ರು ಆಡಿದ್ದೇನೋ ಮಾಡಿದ್ದೇನೋ ಎಲ್ಲವನ್ನೂ ನಾಡು ನೋಡಿದೆ, ನಾನು ಮಾತ್ರ ಅಲ್ಲ ಎಲ್ಲವೂ ನೋಡಿದೆ. ಮಾಡೋದಾಗಿದ್ರೆ ಅವತ್ತೇ ಯಾಕೆ ಮಾಡಲಿಲ್ಲ, ಇವತ್ತು ಮಾತ್ರ ಯಾಕೆ ಮಾಡ್ತಿದ್ದಾರೆ? ಸೊ ಇದೆಲ್ಲವೂ ಕೂಡ ನಾಡು ನೋಡಿದೆ. ಅದರಿಂದ ಮತ್ತೆ ಮತ್ತೆ ಆ ವಿಷಯಗಳು ಗೀತಾ ಬಾಲಿ ಅವರು ಉದ್ದೇಶ ಸರಿಯಿಲ್ಲ, ಇದು ಮಾತ್ರ ನಾನು ಹೇಳ್ಬಾರ್ದು. ಇಲ್ಲ, ಈ ಸಂಜೆ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಕೆ ಮಂಜು ಅವರು ಹೇಳಿದ್ರು ಕಾರ್ತಿಕ್ ಜೊತೆ ನಾನು ಮಾತನಾಡಿದ್ದೀನಿ ಅಂತ ಹೇಳಿ. ಆ ಸಂಬಂಧಪಟ್ಟಾಗಿ ಅವರು ಕೂಡ ಮುಂದುವರಿಸ್ತಿದ್ದಾರೆ. ಈಗ ನಾಳೆ ಮಂಜು ಅವರು ಕೂಡ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ಯಾಕೆ ಅಭಿಮಾನಿಗಳೆಲ್ಲ ಒಟ್ಟಾರೆಯಾಗಿ ಈ ಸುದ್ದಿಗೋಷ್ಠಿ ಮಾಡಲಿಲ್ಲ? ನಾನು ಅವ್ರ ಜೊತೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ಇದು ಒಂದು ಖಾಸಗಿ ವಿಷಯ, ಇದನ್ನು ಹೇಳಬೇಕಿತ್ತು. ಸೊ ಪುಣ್ಯಭೂಮಿ ವಿಷಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ. ಮಂಜು ಸರ್ ಯಾವ ವಿಷಯ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದೇ ಆ ವಿಷಯ ಚರ್ಚೆಗೆ ಬರಬಾರ್ದು ಅಂತಾನೆ ನಾವು ಸೋಷಿಯಲ್ ಮೀಡಿಯಾಗೆ ಹೋಗಿದ್ದು. ಅದು ಒಂದು ಮನೆ ಆದ್ರೂ ಕೂಡ ಒಂದಷ್ಟು ಫೇವರಿಸಮ್ ಆ ಕಡೆ ಈ ಕಡೆ ಇರುತ್ತೆ, ಯಾವುದು ಹೊರತಲ್ಲ. ನಾನು ಸುಮ್ಮನೆ ಏನೋ ಹೇಳ್ಬಾರ್ದು. ಆದ್ರೆ ಯಾರು ಕೂಡ ಯಜಮಾನರು ಪುಣ್ಯಭೂಮಿ ಆಗಬಾರ್ದು ಅನ್ನೋಷ್ಟು ವಿರೋಧಗಳಾಗ್ಲಿ, ಬೇಸರ ಆಗಲಿ, ವೈಷಮ್ಯ, ವೈರತ್ವ ಯಾವುದೂ ಇಲ್ಲ. ಸಣ್ಣ ಪುಟ್ಟಾಗಿರುತ್ತೆ. ಅದು ಸಣ್ಣ ಪುಟ್ಟದ್ದಲ್ಲ, ಅಷ್ಟು ದೊಡ್ಡದಾಗುವಂತಹ ಸಂಗತಿಗಳಲ್ಲ. ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಪುಣ್ಯಭೂಮಿ ವಿಷಯದಲ್ಲಿ. ನಿನ್ನೆ ಬಂದಂತಹ 199 ಜನ ಕೂಡ ಮಾತನಾಡಿದ್ದು ಪುಣ್ಯಭೂಮಿ ಅಲ್ಲಿ ಆಗ್ಲೇಬೇಕು ಅಂತ. ಮತ್ತೆ ಅಭಿಮಾನಿ ಒಟ್ಟಿಗೆ ಇದ್ದೀವಿ. ಬಾಲಣ್ಣನವರ ಸ್ಮಾರಕ ಅಲ್ಲ, ಅದು ಅವರ ಒಂದು ಸಮಾಧಿ ಮಾಡಿದ್ರು. ಅದನ್ನ ಅವ್ರು ಮಾಡಿದ್ದಿದ್ದಲ್ಲ. ಕಿಚ್ಚ ಸುದೀಪ್ ಅವರು ಅಲ್ಲಿ ನಂಬರ್ 73 ಶಾಂತಿನಿವಾಸ ಸಿನಿಮಾ ಶೂಟಿಂಗ್ ಹೋದಾಗ ಅಲ್ಲಿ ಬರೀ ಆ ಮಣ್ಣಿನ ಗುಡ್ಡೆ ಮಾತ್ರ ಹಾಕಿಟ್ಟಿದ್ರಂತ. ಇದ್ಯಾವುದು ಹಿಂಗಿದೆಯಲ್ಲ ಅಂತ ಹೇಳಿದಾಗ ಇದು ಬಾಲಣ್ಣನ ಅಂತ ದೊಡ್ಡ ನಟನ ಸಮಾಧಿ ಹೀಗಿಟ್ಟಿದ್ದಾರೆ, ಒಂದು ಸಣ್ಣ ಕಲ್ಲು ನಮ್ಮ ಕಡೆಗೆ ಈ ಪ್ರಾಣಿಗಳೇನಾದ್ರು ಸತ್ತೋಗ್ಬಿಟ್ರೆ ಇಟ್ಟಿರ್ತಾರಲ್ಲ ಹಾಗಿಟ್ಟಿದ್ರಂತೆ. ಅವಾಗ ಅವರು ಅದನ್ನ ಶೂಟ್ ಅವ್ರ ತಂಡ ಕರೆಸಿ ಅಲ್ಲೊಂದು ಮಂಟಪ ಎಲ್ಲ ಕಟ್ಟಿಸಿ ಅದನ್ನೊಂದು ಪೂಜನೀಯ ಸ್ಥಳ ಮಾಡಿ ಬಂದಿದ್ರು. ಸೊ 2 ವರ್ಷದಿಂದ ನಾನೇ ಮಾಧ್ಯಮದವ್ರಿಗೆ ಸುದ್ದಿ ಕೊಟ್ಟಿದ್ದೆ. ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸ್ಬಿಟ್ರು. ಅವ್ರ ತಾತನ ಸಮಾಧಿಯಲ್ಲಿ ತೆರವುಗೊಳಿಸ್ಬಿಟ್ರು. ಆಮೇಲೆ ಅಲ್ಲೊಂದು ಟಾರ್ಪಲ್ ಹಾಕಿ ಅಲ್ಲೊಬ್ಬ ಸೆಕ್ಯೂರಿಟಿ ಇಟ್ಟು ಅಲ್ಲಿ ಹೋಗಿ ಯಾರು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಎಲ್ಲ ಭದ್ರತೆಗಳನ್ನು ಅವ್ರು ಕೈಗೊಂಡಿದ್ರು. ಇಲ್ಲ, ಅವ್ರು ನಾನು ಕರೆದಿಲ್ಲ, ನಿಮ್ಮ ಮುಖಾಂತರ ನನ್ಗೆ ಗೊತ್ತಾಗಿದ್ದು. ಸೊ ಕರೆದಿಲ್ಲ, ಅವ್ರು ಕರೆದು ನಾನು ಬರ್ಲಿಕ್ಕೆ ಅಂತ ತೊಂದರೆ ಇಲ್ಲ. ಪ್ರತಿ ನಟರು, ಪ್ರತಿ ರಾಜಕಾರಣಿಗಳು ಅವರಿಗೆ ಪ್ರಶಸ್ತಿ ಕೇಳಕ್ ಹೋದಾಗ ಹೇಳೋ ಮಾತು ಅವರು ಪ್ರಶಸ್ತಿಗಳನ್ನ ಮೀರಿದವರು ಅಂತ. ಪ್ರತಿ ಸಲ ಅವ್ರಿಗೇನಾದ್ರು ಸ್ಮಾರಕದ ವಿಷಯ ಮಾಡಿಕೊಡಿ ಅಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋದು. ಬನ್ನಿ ಹಾಗಾದ್ರೆ ಈ ನಾಡಿನ ಎಲ್ಲಾ ಸಾಧಕರ ಪ್ರಶಸ್ತಿಗಳನ್ನ ವಾಪಸ್ ತಗೋಬಿಡೋಣ. ಯಾಕಂದ್ರೆ ಅವರೆಲ್ಲ ಪ್ರಶಸ್ತಿ ಜನರಿಗಿಂತ ದೊಡ್ಡದ ಪ್ರಶಸ್ತಿ. ಬನ್ನಿ ಎಲ್ಲಾ ಸಾಧಕರ ಸ್ಮಾರಕಗಳನ್ನ ಒಡೆದಾಕ್ಬಿಡೋಣ. ಯಾಕಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಲ್ವಲ್ಲ. ಸೊ ವಿಷ್ಣುವರ್ಧನ್ ಅವ್ರು ಕೇಳಕ್ ಬಂದಾಗ ಮಾತ್ರನೇ ಇವೆಲ್ಲವೂ ನೆನಪಾಗುತ್ತೆ, ಈ ಸ್ಲೋಗನ್ಸ್ ಎಲ್ಲ ನೆನಪಾಗುತ್ತೆ. ಯಾಕೆ ಅಂತ ನಾವು ಯಾಕೆ ಬೇರೆಯವ್ರಿಗೆಲ್ಲದಕ್ಕೂ ಆಗ್ಬೋದಾ, ಇವ್ರಿಗೆ ಮಾತ್ರ ಬೇಡವಾ? ಅಲ್ಲ, ನೇರವಾಗಿ ಉಪೇಂದ್ರ ಅವರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ರಿ ಸರ್. ಅಂದ್ರೆ ಕೆಲವು ನಟರಲ್ಲಿ ಸುಮ್ಮನೆ ಅಂದ್ರೆ ಹೇಳ್ತಾರೆ ಬರಲ್ಲ ಅನ್ನೋ ರೀತಿಯ ಬೆಳವಣಿಗೆಗಳು ಆಗಿದೆಯಾ ನಿಮ್ಮ ಅನುಭವಕ್ಕೆ ಬಂದಂಗೆ? ನನ್ನ ಅನುಭವಕ್ಕೆ ಬಂದಂಗಲ್ಲ ಸರ್. ಬಹುತೇಕರು ಈ ವಿಷಯದಿಂದ ಅಂತರ ಕಾಪಾಡ್ಕೊಂಡಿದ್ದಾರೆ. ಬಹುತೇಕರು ಅಂತರ ಕಾಪಾಡ್ಕೊಂಡಿದ್ದಾರೆ, ನಮ್ಗೆ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿದ್ದಾರೆ. ಸೊ ಅದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಚಿತ್ರರಂಗದ ಹಿರಿಯಣ್ಣ ಅವರ ವಿಷಯದಲ್ಲಿ ಇಷ್ಟು ಅವಮಾನ ಆದಾಗ ಅದು ಅವ್ರಿಗೆ ಆದ ಅವಮಾನ ತರ ಅವರೆಲ್ಲ ಭಾವಿಸ್ಬೇಕಾಗಿತ್ತು. ಆದರೆ ಬೆರಳೆಣಿಕೆ ಜನ ಬಿಟ್ಟು ಯಾರು ಆ ವಿಷಯವಾಗಿ ಧ್ವನಿ ಎತ್ತಲಿಲ್ಲ. ಆ ಬಗ್ಗೆ ನನಗೆ ಬಹಳನೇ ಬೇಸರ ಇದೆ. ಚಿತ್ರರಂಗ ಇಷ್ಟೊಂದು ನೈತಿಕ ಪ್ರಜ್ಞೆಯನ್ನು ಕಳ್ಕೋಬಾರ್ದಾಗಿತ್ತು.
ಯಾಕೆ ಸರ್ ಕಲಾವಿದರಲ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದಾಗ ಕಲಾವಿದರ ಸಂಘದಲ್ಲಿ ಅಥವಾ ಯಾರಾದ್ರೂ ಸತ್ತಾಗ ನಮನ ಕಾರ್ಯಕ್ರಮ ಮಾಡಿದಾಗ ಒಂದಷ್ಟು ಜನ ಬಂದ್ರೆ ಮಿಕ್ದವ್ರು ಬರೋದೇ ಇಲ್ಲ ಅಂದ್ರೆ ಯಾಕೆ ಭಿನ್ನಾಭಿಪ್ರಾಯಗಳು ಕಲಾವಿದರಲ್ಲಿ ಅಂತ ಅದನ್ನ ಹೇಳಕ್ ನಾನು ಸರ್ ನಾನು ಚಿತ್ರರಂಗದವನಲ್ಲ ಸರ್, ನಾನು ಚಿತ್ರರಂಗದವನಲ್ಲ. ನಾನೊಬ್ಬ ಅಭಿಮಾನಿ ಸಂಘದ ಅಧ್ಯಕ್ಷ, ಒಂದಷ್ಟು ಸಾಹಿತ್ಯದ ಕೆಲಸಗಳು ಮಾಡ್ಕೊಂಡಿದ್ದೀನಿ. ಸಾಹಿತಿ ಬಹಳ ಒಳ್ಳೆಯ ಸಾಂಗತ್ಯ ಇದೆ ನನಗೆ. ಆ ವಿಷಯಗಳ ಬಗ್ಗೆ ನಾನು ಮಾತನಾಡಬಲ್ಲೆ. ಸಿನಿಮಾದು ನನ್ನ ವ್ಯಾಪ್ತಿ ಮೀರಿತ್ತು ಸರ್ ಅದು. ಸರ್ ಈಗ ಕೋರ್ಟ್ ನಲ್ಲಿ ಅವ್ರದ್ದು ಆ ಜಾಗ ಅವ್ರದ್ದು ಅಂತ ಆದ್ರೆ ಯಾವುದೇ ಸರ್ಕಾರಿ ರೀತಿಯಲ್ಲಿ ಕೋರ್ಟ್ ನಲ್ಲಿ ಬಂದ್ರು ಕೂಡ ಅದನ್ನ ಮಾಡಬೇಕಾಗಿತ್ತು. ರಾತ್ರೋರಾತ್ರಿ ಆ ರೀತಿ ಕ್ರಮವನ್ನ ತೆಗೆದುಕೊಂಡಿರ್ತಾರೆ ಅವರು. ಅದ್ರ ಮಾಹಿತಿ ಕೊಡದೆ ಅನ್ನುವಂಥದ್ದು ಗಮನಕ್ಕೆ ಬಂದಿರುವಂಥದ್ದು. ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಹೋದಾಗ ಕೂಡ ಅವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡೋ ಕೆಲಸ ಪೊಲೀಸರು ಮಾಡಿದ್ರು. ಆ ಬಗ್ಗೆ ಏನಾದ್ರು ನೀವು ಕ್ರಮ ತಗೊಂಡ್ರ? ಕಾನೂನು ಕ್ರಮ ಆ ರೀತಿ ಮಾಡಿರೋದ್ರಿಂದ ಕಾನೂನಾತ್ಮಕವಾಗಿ ರಾತ್ರಿ ಮಾಡೋ ಹಾಗಿಲ್ಲ ಅಂತಾರ? ಇಲ್ಲ, ಅವರು ಹೇಳ್ತಿರುವಂಥದ್ದು ಕೋರ್ಟ್ ಆರ್ಡರ್ ಪ್ರಕಾರ DC ಅವರಿಗೆ ನಾವು ಮನವಿ ಕೊಟ್ಟು DC ಇಂದಾನೆ ಪರ್ಮಿಷನ್ ತಗೊಂಡು ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಮಾಡಿದೀವಿ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಎಲ್ರಿಗೂ ಹೇಳಿದ್ದಾರೆ ಕೂಡ, ಅಲ್ಲಿ ಹೋದಂತ ಎಲ್ರಿಗೂ ಕೂಡ. ಸೊ ನಮ್ಮ ಪ್ರಶ್ನೆ ಇರುವಂತಹದ್ದು, ಅಟ್ಲೀಸ್ಟ್ ಹೀಗೆ ಆರ್ಡರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡರ್ನ ಇವರು ಕೋರ್ಟ್ಗೆ ಹೋಗಿದಾರಲ್ಲ, ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. They have not mentioned it's a memorial of Dr. Vishnuvardhan. Instead of that, they have mentioned it's a illegal construction. We want to demolish that and give the permission. So ಹೀಗೆ ಹೇಳಿರೋದ್ರಿಂದ ಕೋರ್ಟ್ ಅದನ್ನ ಪರಿಗಣನೆ ಮಾಡಿಕೊಂಡು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನ ರಿಮೂವ್ ಮಾಡಕ್ಕೆ ಹೇಳಿದೆ. ಮೊದಲನೇದಾಗ ಅವ್ರು ಹೋಗಿದ್ದಾರೆ ಅಂತಂದ್ರೆ ಅವ್ರು ದೂರ ತಾನೆ. ಅದು ಕೋರ್ಟ್ಗೆ ಆ ಅರ್ಜಿ ಬರೆಯುವಾಗ ಅವರು ಅದನ್ನ ಮರೆಮಾಚಿದ್ದಾರೆ ಅಂತಂದ್ರೆ ಅವ್ರು ತಪ್ಪು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂತಾನೆ. ಮತ್ತೆ ಅವ್ರು ಕೋರ್ಟ್ಗೆ ಹೋದಾಗ್ಲೇ ನಾವ್ ಈ ತರ ಹೋಗ್ತಾ ಇದೀವಿ ಅನ್ನೋಂಥದ್ದು ಹೇಳ್ಬೋದಾಗಿತ್ತು. ಅವ್ರೇನೋ ಅಷ್ಟು ಸತ್ಯ ಹರಿಶ್ಚಂದ್ರರಾಗಿದ್ರು. ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅಲ್ಲಲ್ಲ. ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಷ್ ಮಾಡುವಂಥದ್ದು ಮನಸ್ಸು ಯಾಕೆ ಬಂತು ನಿಮಗೆ ಫಸ್ಟ್? ಅದು ರಾತ್ರಿ ತೆರವುಗಳು ಅಗಲೇಶ್ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು, ದೊಡ್ಡ ಗಲಾಟೆ ಆಗ್ತಿತ್ತು. ಕೋರ್ಟ್ ಆರ್ಡರ್ ಹೇಗೇನಷ್ಟಾಗಿ ಯಾರು ಹೋಗ್ಬಾರು ಮಾತಾಡ್ತಾ ಇರ್ಲಿಲ್ಲ, ಅದೇ ಆಗ್ತಿತ್ತು. ಬಟ್ ಗಲಾಟೆನೂ ಸ್ವಲ್ಪ ಜೋರಾಗ್ತಿತ್ತು. ಆದ್ರೆ ನೀವು ಹೋಗಿದ್ದು ಯಾಕೆ ಕೋರ್ಟ್ಗೆ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ನೀವು ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಸ್ವಾರ್ಥ ಇದೆ, ನಿಮ್ಮ ಮನಸ್ಸಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದ್ದಾವೆ, ನಿಮ್ಮ ಮನಸ್ಸಲ್ಲಿ ಸಾಧಕರ ಬಗ್ಗೆ ಗೌರವ ಇಲ್ಲ. ಇದು ನಾವು ಬಂದಿರುವಂತಹ ತೀರ್ಮಾನ. ನಾವು ಇಂತಹ ತೀರ್ಮಾನಕ್ಕೆ ಬಂದಿದ್ದೀವಿ.